ಬೆಂಗಳೂರು ಬುಲ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್. ನಮ್ಮ ಬೆಂಗಳೂರು ಬುಲ್ಸ್ ಅವರಿಗೆ ಇವತ್ತಿನ ಮ್ಯಾಚ್ ಮೋಸ್ಟ್ ಇಂಪಾರ್ಟೆಂಟ್ ಮಗ. ಬಿಕಾಸ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ 8 ನ ಫಿನಿಶ್ ಮಾಡಿದ್ದೀವಿ. ಟಾಪ್ 4 ನ ಫಿನಿಶ್ ಮಾಡಬೇಕು ಅಂತ ಹೇಳಿದ್ರೆ ಬೆಂಗಾಲ್ ವಾರಿಯರ್ಸ್ ವಿರುದ್ಧ ನಾವು ಗೆಲ್ಲಬೇಕು. ಬೆಂಗಾಲ್ ವಾರಿಯರ್ಸ್ ಈ ಒಂದು ಸೀಸನ್ನು ಕಚ್ಕೋಬಿಟ್ಟಿದ್ದಾರೆ, ಹೋಗ್ಬಿಟ್ಟು 12th ಪೊಸಿಷನ್ನ ಬಾಟಮ್ ಅಲ್ಲಿ. ಲಾಸ್ಟ್ ಸೀಸನ್ ಕೂಡ ನಾವು ಇದೇ ಒಂದು ಪೊಸಿಷನ್ ಇದ್ದಿದ್ವಿ. ಬಟ್ ಬೆಂಗಾಲ್ ವಾರಿಯರ್ಸ್ ವಿರುದ್ಧ ನಾವು ಗೆಲ್ಲೇಬೇಕು ಮಗ. ಬಿಕಾಸ್ ಈ ಒಂದು ಸೀಸನ್ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಏನೋ ಬಂದಿದೆ. ಡಬ್ಬಾಂಗ್ ಡೆಲ್ಲಿ ವಿರುದ್ಧ ಒಳ್ಳೆ ಕಾನ್ಫಿಡೆಂಟ್ ಇರುತ್ತೆ, ಡಾಮಿನೇಟ್ ಮಾಡಿ ಗೆದ್ದಿರೋದು. ಬೆಂಗಾಲ್ ವಾರಿಯರ್ಸ್ ವಿರುದ್ಧನೂ ಕೂಡ ಹಂಗೆ ಗೆಲ್ಲಬೇಕು. ಆವಾಗಲೇ ನಮ್ಮ ಬೆಂಗಳೂರು ಬುಲ್ಸ್ರಿಗೆ ಒಂದು ಬೆಲೆ ಇರುತ್ತೆ. ಇವಾಗೆಲ್ಲ ಬೆಲೆ ಇದ್ದೇ ಇದೆ. ಮತ್ತು ಇಲ್ಲಿವರೆಗೂ ಬೆಂಗಳೂರು ಬುಲ್ಸ್ ಮತ್ತು ಬೆಂಗಾಲ್ ವಾರಿಯರ್ಸ್ ಅವರು 8 ನೋಡೋದಾದರೆ 25 ಮ್ಯಾಚಸ್ನ ಆಡಿದ್ದಾರೆ. ಅದರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅವರು 14 ಗೆದ್ದಿದ್ದಾರೆ, ಅವರು 15 ಗೆದ್ದಿದ್ದಾರೆ. ಆ್ಯಂಡ್ ಬೆಂಗಳೂರು ಬುಲ್ಸ್ ಅವರು 15 ಹೋಗಿ ಹಾಕೊಂಡಿದ್ದಾರೆ, ಅವರು ಕೂಡ 10 ಹೋಗಿ ಹಾಕೊಂಡಿದ್ದಾರೆ. 0 ಟೈಗಳು ಕಾಣ್ತಾ ಇದೆ. ಆ್ಯಂಡ್ ನಮ್ಮ ಬೆಂಗಳೂರು ಬುಲ್ಸ್ ಅವ್ರದ್ದು ಹೈಯೆಸ್ಟ್ ಸ್ಕೋರ್ ಇರೋದು 46, ಅವರು 44 ಇದೆ. ಆ್ಯಂಡ್ ಲೋಯೆಸ್ಟ್ ಸ್ಕೋರ್ ಇರೋದು 22, ಅವ್ರದ್ದು ಕೂಡ 22 ಇದೆ. ಇದೆಲ್ಲ ಒಂದು ಮಟ್ಟಿಗೆ ಮ್ಯಾಟ್ರ್ ಆಗುತ್ತೆ, ಬಟ್ ಅಷ್ಟೊಂದೇನೋ ಮ್ಯಾಟ್ರ್ ಆಗಲ್ಲ. ಬಟ್ ಈ ಒಂದು ಸೀಸನು ಬೆಂಗಾಲ್ ವಾರಿಯರ್ಸ್ ಅವರು ಬೆಂದು ಹೋಗ್ಬಿಟ್ಟಿದ್ದಾರೆ. ಪಾಪ ಅವ್ರಿಗೆ ಎಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ. ಪಾಯಿಂಟ್ಸ್ ಟೇಬಲಲ್ಲಿ ಫುಲ್ ಡೀಪ್ಗೆ ಹೋಗ್ಬಿಟ್ಟಿದ್ದಾರೆ. 12th ಪೊಸಿಷನು 16 ಮ್ಯಾಚಸಲ್ಲಿ 5 ಗೆದ್ದಿರೋದು. ಟಾಪ್ 8ಗೂ ಕೂಡ ಚಾನ್ಸೇ ಇಲ್ಲ. ಬಿಕಾಸ್ ಬೆಂಗಾಲ್ ವಾರಿಯರ್ಸಲ್ಲಿ ಒಬ್ಬರೇ ಪ್ಲೇಯರ್ ಮಗ, ಒಬ್ಬರೇ ದೇವಾಂಗ್ ದಲ್ಲಾಲ್ ಅವರು ಒಬ್ಬರೇ ಪರ್ಫಾರ್ಮ್ ಮಾಡ್ತಾ ಇರೋದು. ನೆನ್ನೆ ವಿಡಿಯೋ ಮಾಡಿದ್ದೆ ಟಾಪ್ 10 ಡಿಫೆಂಡರ್ಸ್ ಮತ್ತು ಟಾಪ್ 10 ರೈಡರ್ಸ್ ಬಗ್ಗೆ ನೋಡ್ಕೊ ಬನ್ನಿ. ಈ ಒಂದು ಸೀಸನ್ ಆಡಿರೋ 16 ಮ್ಯಾಚಸಲ್ಲಿ 270+ ಪಾಯಿಂಟ್ನ ತೊಗೊಂಡಿರೋದು. ರೇಡಿಂಗಲ್ಲಿ ಅವ್ರು ಒಬ್ಬರೇ ಪರ್ಫಾರ್ಮ್ ಮಾಡ್ತಾ ಇರೋದು. ಆ ಒಬ್ಬ ಪ್ಲೇಯರ್ ಏನಾದರೂ ಬೇರೆ ಟೀಮಲ್ಲಿ ಇದ್ದಿದ್ರೆ ಅವ್ರ ಟೀಮು ಇನ್ನೂ ನೆಕ್ಸ್ಟ್ ಲೆವೆಲ್ ಥರ ಹೋಗ್ಬಿಡ್ತಾಯಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಟೀಮ್ಗೂ ಒಂದು ಸೀಸನ್ ಆಗೇ ಆಗುತ್ತೆ. ನಿಮ್ಗೆ ಗೊತ್ತು, ಲಾಸ್ಟ್ ನಮ್ಮ ಬೆಂಗಳೂರು ಬುಲ್ಸ್ ಕೂಡ ಈ ಒಂದು ಪೊಸಿಷನಲ್ಲೇ ಇದ್ದರು. ಇದೆಲ್ಲ ಆಗೇ ಆಗುತ್ತೆ. ಬಟ್ ಈ ಒಂದು ಆನೇನಾದರೂ ಇವತ್ತಿನ ಮ್ಯಾಚಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅವರು ಹೊಡೆದ್ರೆ ಈ ಒಂದು ಮ್ಯಾಚ್ ಈಸಿ ಆಗುತ್ತೆ. ಮತ್ತು ನಮ್ಮ ಟಾಪ್ 4 ಕೂಡ ಈಸಿಯಾಗಿ ಫಿನಿಶ್ ಮಾಡ್ಬೋದು. ಬಟ್ ನೋಡ್ಬೇಕೇನಾಗುತ್ತೆ ಅಂತ. ಮತ್ತು ಸ್ಟಾರ್ಟಿಂಗ್ 7 ಬಗ್ಗೆ ಮಾತಾಡೋದಾದರೆ ಸೇಮೇ ಇರುತ್ತೆ, ಅದ್ರ ಯಾವ ಥರ ಚೇಂಜಸ್ ಇರೋಲ್ಲ. ಯೋಗೇಶ್ ದಯಾ, ದೀಪಕ್ ಶಂಕರ್, ಸಂಜಯ್ ದುಲ್ ಆ್ಯಂಡ್ ಸತ್ಯಪ್ಪ ಮಟಿ, ಆಕಾಶ್ ಆ್ಯಂಡ್ ಆಶೀಶ್ ಅಲಿರೀಜಾ ಇದೇ ಇರುತ್ತೆ. ಬಟ್ ಅಲಿರೀಜಾ ಅಂತೂ ಬ್ರೋ ಆಪದ್ ಬಾಂಧವ ಎವ್ರಿ ಮ್ಯಾಚ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಜಾಸ್ತಿ ಇನ್ನೂ ಫೋಕಸ್ ಮಾಡಬೇಕಾಗಿರೋದು ನಮ್ಮ ಆಶೀಶ್ ಮಲಿಕ್ ಅವ್ರ ಮಗ. ಒಂದು ತುಂಬ ಮ್ಯಾಚಸ್ಗಳಾಯಿತು ಪರ್ಫಾರ್ಮ್ ಮಾಡಿ. ಸೊ ಇವ್ರ ಕಡೆಯಿಂದ ಪರ್ಫಾರ್ಮ್ ಮಾಡಿದ್ರೆ ಬೆಂಗಾಲ್ ವಾರಿಯರ್ಸ್ ವಿರುದ್ಧ ನಾವು ಗೆಲ್ಬೋದು. ಬಟ್ ಬೆಂಗಾಲ್ ವಾರಿಯರ್ಸ್ ಅಷ್ಟೊಂದೇನು ಟಫ್ ಇಲ್ಲ. ಅವ್ರ ಕಡೆ ಯಾರು ಕೂಡ ಅಷ್ಟೊಂದೇನು ಪರ್ಫಾರ್ಮ್ ಕೂಡ ಮಾಡ್ತಾ ಇರಲ್ಲ. ಅವ್ರದ್ದು ಕಾನ್ಫಿಡೆಂಟ್ ಕೂಡ ಸಖತ್ತು ಲೋವೇ ಇರುತ್ತೆ. ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಇದನ್ನು ಯಾವ ಥರ ಯೂಸ್ ಮಾಡ್ಕೋತಾರಲ್ಲ ಅದೇ ಮ್ಯಾಟರ್ ಆಗೋದು. ಬಿಕಾಸ್ ಪಟ್ನಾ ಪೈರೇಟ್ಸ್ ವಿರುದ್ಧ ಹಂಗೆ ಕೂಡ ಹೊಗೆ ಹಾಕೊಂಡಿದ್ದು ನಾವು. ಅವ್ರ ಮೇಲೆ ಹೋಗಿ ಸೋತ ಮೇಲೆ ಅವರು ಪಟ್ನಾ ಪೈರೇಟ್ಸ್ ಅವರಂತೂ ಪುನೇರಿ ಪಲ್ಟನ್ಸ್ ವಿರುದ್ಧ ಗೆದ್ದುಬಿಟ್ರು. ಟೇಬಲಲ್ಲಿ ಟಾಪಲ್ಲಿರೋ ಟೀಮು ಪುನೇರಿ ಪಲ್ಟನ್ಸ್ ವಿರುದ್ಧ ಗೆದ್ದಿದ್ದು ಪಟ್ನಾ ಪೈರೇಟ್ಸ್ ಅವರು. ಒಂದು ಕಾನ್ಫಿಡೆಂಟು ಎಲ್ಲಿ ಬೇಕಿರೋ ಕರ್ಕೊಂಡು ಹೋಗುತ್ತೆ. ಅದೇ ಥರ ಬೆಂಗಳೂರು ಬುಲ್ಸ್ ಅವರು ಕೂಡ ಡಬ್ಬಾಂಗ್ ಡೆಲ್ಲಿ ವಿರುದ್ಧ ಗೆದ್ದಿದ್ದು ಮಗ. ಡಬ್ಬಾಂಗ್ ಡೆಲ್ಲಿ ಅವರು ಎಲ್ಲರಿಗೂ ಡಾಮಿನೇಟ್ ಮಾಡಿದರು. ನಮ್ಮ ಬೆಂಗಳೂರು ಬುಲ್ಸ್ ಅವ್ರಿಗೆ ಡಾಮಿನೇಟ್ ಮಾಡಿ ಗೆದ್ದುಬಿಟ್ರು. ಇದು ಸೀನ್ಗಳಿರೋದು. ಅವ್ರದ್ದು ಯಾವ ಥರ ಸ್ಟಾರ್ಟಿಂಗ್ 7 ಏನೋ ಚೇಂಜಸ್ ಇರಲ್ಲ ಅಂತ ಅನಿಸುತ್ತೆ. ಬಿಕಾಸ್ 2 ಮ್ಯಾಚಸ್ ಇದೆ, ಚೇಂಜ್ ಮಾಡಿದ್ರು ಮಾಡ್ಬೋದು. ಹೊಸ ಪ್ಲೇಯರಿಗೂ ಚಾನ್ಸ್ ಕೊಡ್ಬೋದು, ಅವ್ರ ಟ್ಯಾಲೆಂಟ್ನ ಆಚೆ ತೆಗಿಬೋದು. ಗೊತ್ತಿಲ್ಲ, ಏನು ಬೇಕಿದ್ರು ಆಗ್ಬೋದು, ನೋಡೋದ ಏನಾಗುತ್ತೆ ಅಂತ. ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಅವ್ರಿಗೆ ಬೆಂಗಾಲ್ ವಾರಿಯರ್ಸ್ ವಿರುದ್ಧ ಗೆಲ್ಲೇಬೇಕು ಮಗ. ಇವತ್ತಿನ ಮ್ಯಾಚಲ್ಲಿ ಗೆದ್ದರೆ ಒಂದು ಬೆಲೆ ಇರುತ್ತೆ. ಆ್ಯಂಡ್ ಟಾಪ್ 4 ಕೂಡ ಉಳ್ಕೋಬೋದಿಲ್ಲ ಅಂತ ಹೇಳಿದ್ರೆ ಪಾಯಿಂಟ್ಸ್ ಟೇಬಲಲ್ಲಿ ತುಂಬ ಜನ ಇನ್ನು ರೇಸಲ್ಲಿದ್ದಾರೆ. ಈ ಮುಂಬೈ ರೇಸಲ್ಲಿದ್ದಾರೆ ಆ್ಯಂಡ್ ಹರಿಯಾಣ ಸ್ಟೀಲರ್ಸ್ ಕೂಡ ರೇಸಲ್ಲಿದ್ದಾರೆ, ಪಿಂಕ್ ಪ್ಯಾಂಥರ್ಸ್ ಕೂಡ ರೇಸಲ್ಲಿದ್ದಾರೆ. ಯಾರು ಬೇಕಿದ್ರು ಬರ್ಬೋದು. ಬಟ್ ಬೆಂಗಳೂರು ಬುಲ್ಸ್ ಅವ್ರು ಏನಾದರೂ ಸೋತ್ರೆ ಮಾತ್ರ ಇವ್ರಿಗೆ ಚಾನ್ಸ್ ಇರೋದು. ಸೋತಿಲ್ಲ ಅಂತ ಹೇಳಿದ್ರೆ ಇವರು ತಲೆನೂ ಹಾಕೋಂಗಿಲ್ಲ ಗೆದ್ದರು ಕೂಡ ಟಾಪ್ 4ಗೆ. ಯಾಕಂತ ಹೇಳಿದ್ರೆ ಆ ಸ್ಕೋರ್ ಡಿಫ್ರೆನ್ಸು ತುಂಬ ಇದೆ ಬೇರೆ ಟೀಮ್ಗೂ ಮತ್ತು ನಮ್ಮ ಬೆಂಗಳೂರು ಬುಲ್ಸ್ವ್ರಿಗೂ. ನೋಡ್ದ. ಬಟ್ ತೆಲುಗು ಟೈಟನ್ಸರು ಟಾಪ್ 4ಅಲ್ಲಿ ಫಿನಿಶ್ ಮಾಡ್ತಾರೆ ಅಂತ ಅನ್ನಿಸ್ತದೆ. ಇನ್ನೊಂದು ಮ್ಯಾಚ್ ಇದೆ, ಗೆದ್ರೆ ಆಗಿಬಿಡುತ್ತೆ. ಬಟ್ ನಮ್ಮ ಬೆಂಗಳೂರು ಬುಲ್ಸರು ಕೂಡ ಗೆಲ್ಲೇಬೇಕು. ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ, ನೋಡೋದ ಏನಾಗುತ್ತೆ ಅಂತ. ಇದು 8 ಮತ್ತು ಸ್ಟಾರ್ಟಿಂಗ್ 7 ನಿಮ್ಗೇನು ಅನಿಸುತ್ತೆ? ಸ್ಟಾರ್ಟಿಂಗ್ 7 ಅದೇ ಇರುತ್ತೆ. ಬಿಕಾಸ್ ಎವ್ರಿ ಮ್ಯಾಚ್ ಅದೇ ಬರ್ತಾರೆ. ಬಟ್ ಗಣೇಶ್ ಬಿ ಅವರು ಬಂದಾಗ ಸ್ವಲ್ಪ ಪರ್ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಫುಲ್ ಎಲ್ಲ ಕೋರ್ಟಲ್ಲಿ ಫುಲ್ ಚಿದ್ರ ಪದ್ರ ಎಲ್ಲ ಮಾಡ್ತಿರ್ತಾರೆ. ಪ್ಲೇಯರ್ಸ್ನೆಲ್ಲ ಅಟ್ಟಾಡ್ಸ್ಕೊಂಡು ಹೋಗಿ ಈ ಕಡೆ ಕರ್ಕೊಬರೋದು, ಆ ಕಡೆ ಕರ್ಕೊಬರೋದು ಎಲ್ಲನೂ ಮಾಡ್ತಿರ್ತಾರೆ. ಸೊ ನೋಡೋದ ಇವತ್ತಿನ ಮ್ಯಾಚಲ್ಲಿ ಏನೆಲ್ಲ ಮಾಡ್ತಾರೆ ಅಂತ. ಸಿಗೋದಾಗಿರೋ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ಸ್. ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಹೋಗಿ ಜಾಯ್ನ್ ಆದರೆ ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಾಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.